ನಟಿ ಜೂಲಿ ಲಕ್ಷ್ಮಿ ಅವರಿಗೆ ನಿಜಕ್ಕೂ ಆಗಿರೋದು ಏನೋ. ಹೌದು ಸ್ನೇಹಿತರೆ, ನಟಿ ಜೂಲಿ ಲಕ್ಷ್ಮಿ ಅವರು ನೆನಪು ಮಾತ್ರ ಆದರೆ ಇನ್ನಿಲ್ವಾ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಟಿ ಜೂಲಿ ಲಕ್ಷ್ಮಿ ಅವರು ಜೂಲಿ ಸಿನಿಮಾದ ಮೂಲಕ ಎಂಟ್ರಿಯನ್ನು ತೆಗೆದುಕೊಂಡರು ಕನ್ನಡ ಚಿತ್ರರಂಗದಲ್ಲಿ. ಕನ್ನಡ ಮಾತ್ರವಲ್ಲದೆ ಮಲಯಾಳಂ, ತೆಲುಗು, ತಮಿಳಿನಲ್ಲೂ ಕೂಡ ಅತ್ಯದ್ಭುತವಾಗಿ ಅಭಿನಯಿಸಿದರು. ಅತಿ ಕಡಿಮೆ ಶಾರ್ಟ್ ಟೈಮ್ನಲ್ಲಿ ಸುಮಾರು 260ಕ್ಕೂ ಅಧಿಕ ಸಿನಿಮಾದಲ್ಲಿ ಕೂಡ ಇವರು ಅಭಿನಯಿಸಿದಂತೂ ಕೂಡ ಹೇಳ್ಬೋದು. ಇನ್ನು ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನಾಗ್, ಅನಂತ್ನಾಗ್ ಅಂತ ಮೇಯರ್ ನಟರಿಗೆ ನಾಯಕಿಯಾಗಿ ಗುರುಸ್ಕೊಂಡಿದ್ದಂಥ ಅದ್ಭುತವಾದ ನಟಿ ಅಂದರೆ ಅದು ನಮ್ಮ ಲಕ್ಷ್ಮಿಯವರು. ಅದರಲ್ಲಿ ಗಾಳಿ ಮಾತು ಎಂಬ ಸಿನಿಮಾದಂತೂ ಪ್ರಮುಖವಾದ ಪಾತ್ರವನ್ನು ಅಭಿನಯಿಸಿ ಅಲ್ಲಿ ಮಹತ್ವವಾದಂಥ ಪ್ರಶಸ್ತಿ ಕೂಡ ಇವರಿಗೆ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಆ ಕಾಲದಲ್ಲಿ ದೊರಕಿತ್ತು. ಇಂಥ ಅದ್ಭುತವಾದ ಸುಂದರ ಮುಖದ ಹಾಗೂ ಬಟ್ಟಲು ಕಣ್ಣುಗಳ ಚೆಲುವೆ ಇಲ್ಲ ಅಂದರೆ ಏನು ಸುದ್ದಿ ಅಂತ ಅಂದರೆ, ಸದ್ಯ ಈಗ ಅವರು ತಮಿಳುನಾಡಿನ ಚೆನ್ನೈನಲ್ಲಿ ವಾಸವಿದ್ದಾರೆ. ಇನ್ನು ಚೆನ್ನೈನಲ್ಲಿ ತಮ್ಮ ಸ್ವಂತ ಮನೆ ಹೊಂದಿರುವಂಥ ಇವರು ಸ್ವಂತವಾದ ಬಿಸ್ನೆಸ್ಸನ್ನು ಕೂಡ ಈಗ ನೋಡಿಕೊಂಡು ನೆಮ್ಮದಿಯಾಗಿದ್ದಾರೆ ಅಂತ ಹೇಳ್ಬೋದು. ಸದ್ಯ ಇವರು 3 ಮದುವೆಗಳನ್ನು ಕೂಡ ಆಗಿದ್ದಾರೆ. ಸದ್ಯ ಈಗ 3ನೇ ಪತಿಯೊಂದಿಗೆ ಆರಾಮವಾದ ಜೀವನವನ್ನು ಸಾಗಿಸ್ತಿದ್ದಾರೆ ಅಂತ ಕೂಡ ಹೇಳಲಾಗುತ್ತದೆ. ಇನ್ನು ನಟಿ ಲಕ್ಷ್ಮಿ ಅವರು ಸಿನಿಮಾ ರಂಗದಿಂದ 2003ರಿಂದ ಸತತವಾಗಿ ದೂರನೇ ಉಳಿತಾರೆ. ವಂಶಿ ಸಿನಿಮಾನೇ ಮಾಡಿದವರು ಕೊನೆಯ ಸಿನಿಮಾನೂ ಕೂಡ ಆಯಿತು ಅಂತಲೂ ಕೂಡ ಹೇಳ್ಬೋದು. ಸುಮಾರು 21 ವರ್ಷಗಳ ಕಾಲ ಆಯಿತು ಸಿನಿಮಾ ರಂಗದಿಂದ ದೂರ ಉಳಿದು. ಈ ಮೂಲಕ ಅವರು ಇನ್ನಿಲ್ಲವಾದರು ಅಂತಲೇ ಹೇಳ್ಬೋದು. ಸದ್ಯ ನಟಿ ಲಕ್ಷ್ಮಿ ಕೂಡ ನಿಮಗೂ ಕೂಡ ಇಷ್ಟ